ಈ ಯುದ್ಧದ ಎಫೆಕ್ಟ್ ನಮ್ಮ ರಾಜ್ಯಕ್ಕೆ ಹೇಗೆ ಅಂತ ನೋಡ್ತಾ ಹೋದ್ರೆ ಬೆಂಗಳೂರಿನಲ್ಲಿ ಗೃಹ ಬಳಕೆ ಸಿಲಿಂಡರ್ಗಾಗಿ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಇಂದಿರಾನಗರದ ಗ್ಯಾಸ್ ಏಜೆನ್ಸಿ ಎದುರು ಗ್ರಾಹಕರು ಕ್ಯೂ ನಿಂತಿದ್ದಾರೆ. ತಮ್ಮ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಗ್ಯಾಸ್ ಏಜೆನ್ಸಿ ಮುಂದೆ ಸರತಿ ಸಾಲಲ್ಲಿ ನಿಂತಿದ್ದಾರೆ. ಜೊತೆಗೆ ಇಂಡಿಯನ್ ಗ್ಯಾಸ್ ಏಜೆನ್ಸಿ ವಿರುದ್ಧ ಗ್ರಾಹಕರು ತಮ್ಮ ಆಕ್ರೋಶ ಕೂಡ ಹೊರಹಾಕ್ತಾ ಇದ್ದಾರೆ. ಗೃಹ ಬಳಕೆ ಸಿಲಿಂಡರ್ಗೆ ಸಮಸ್ಯೆ ಇಲ್ಲ ಅಂತಾರೆ, ಆದರೆ ಈ ಏಜೆನ್ಸಿಯವರು ಬುಕ್ ಮಾಡಿದ್ರು ಕೂಡ ಮನೆಗಳಿಗೆ ಗ್ಯಾಸ್ ಒದಗಿಸ್ತಾ ಇಲ್ಲ, ಗ್ಯಾಸ್ ಬಂದಿಲ್ಲ ಅಂತ ಕಿಡಿಕಾರ್ತಾ ಇದ್ದಾರೆ ಏಜೆನ್ಸಿ ವಿರುದ್ಧ. ಇಂದಿರಾನಗರದ ಚಿತ್ರಣ ಇದು. ಇಂಡಿಯನ್ ಗ್ಯಾಸ್ ಏಜೆನ್ಸಿ ವಿರುದ್ಧ ಗ್ರಾಹಕರು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ವೀಕ್ ಡೇಸ್ನಲ್ಲಿ ಕೆಲಸ ಕಾರ್ಯಗಳಿಗೆ ಹೋಗಬೇಕಾದಂಥವರು ಸಿಲಿಂಡರ್ಗಾಗಿ ಈಗ ಏಜೆನ್ಸಿ ಮುಂದೆ ನಿಂತಿದ್ದು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ವಾಣಿಜ್ಯ ಬಳಕೆ ಸಿಲಿಂಡರ್ಗೆ ಮಾತ್ರ ಅಲ್ಲ, ಡೊಮೆಸ್ಟಿಕ್ ಅಂದ್ರೆ ಗೃಹ ಬಳಕೆ ಸಿಲಿಂಡರ್ ಕೂಡ ಹಾಹಾಕಾರ ಶುರುವಾಗಿದೆ. ಜನಸಾಮಾನ್ಯರು ಗೃಹ ಬಳಕೆ ಸಿಲಿಂಡರ್ ಕೂಡ ಸಾಲುಗಟ್ಟಿ ನಿಂತಿದ್ದಾರೆ. ತೀವ್ರ ತರದಲ್ಲಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನನಗೆ ಸದ್ಯಕ್ಕೆ ಬೆಂಗಳೂರಿನ ಇಂದಿರಾನಗರದ ESI ಕ್ವಾರ್ಟರ್ಸ್ 6th ಮೇನ್ ರೋಡ್ ಡಬಲ್ ರೋಡ್ ಇರ್ತಕ್ಕಂಥ ಅನಂತ್ ಗ್ಯಾಸ್ ಏಜೆನ್ಸಿ, ಇಂಡಿಯನ್ ಅನಂತ್ ಗ್ಯಾಸ್ ಏಜೆನ್ಸಿ ಡಿಸ್ಟ್ರಿಬ್ಯೂಟರ್ ಕಚೇರಿ ಮುಂಭಾಗ ಇದೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಇಲ್ಲಿ ಜನ ಸೇರಿದ್ದಾರೆ ಅಂತಕ್ಕಂಥದ್ದು. ಈಗಾಗಲೇ ಜನ ಸಾಲುಗಟ್ಟಿ ನಿಂತಿದ್ದಾರೆ. ಯಾಕಂದ್ರೆ ಸಿಲಿಂಡರ್ನ ಬುಕ್ ಮಾಡಿ ವಾರಗಟ್ಟಲೆ 10 ದಿನ 15 ದಿನ 20 ದಿನ ಈ ರೀತಿ ಆದ್ರೂ ಕೂಡ ಇವರಿಗೆ ಇನ್ನೂ ಕೂಡ ಸಿಲಿಂಡರ್ ತಲುಪಿಲ್ಲ. ಹೀಗಾಗಿ ಏನಾಯ್ತು ಅಂತಕ್ಕಂಥ ಆತಂಕದಲ್ಲಿ ಈಗಾಗಲೇ ಗ್ರಾಹಕರು ಬಂದು ಕಚೇರಿ ಮುಂದೆ ನಿಂತ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಸರಿಯಾದ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಯಾಕಂತಂದ್ರೆ ನಮಗೆ ಸಿಗುತ್ತೋ ಇಲ್ವೋ ಸಿಲಿಂಡರು, ಏನಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಿಲ್ಲ. ಸರಿಯಾಗಿ ಮಾಹಿತಿ ಕೊಡೋರು ಕೂಡ ಇಲ್ಲಿ ಇಲ್ಲ. ನೀವು ನೋಡ್ತಾ ಇರ್ಬೋದು ಈಗಾಗಲೇ ಡೋರ್ ಅನ್ನು ಕೂಡ ಕ್ಲೋಸ್ ಮಾಡಿದ್ದಾರೆ. ಯಾಕಂತಂದ್ರೆ ಗ್ರಾಹಕರಿಗೆ ಉತ್ತರ ಕೊಡೋದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ. ಬಟ್ ಇರ್ತಕ್ಕಂಥ ಗ್ರಾಹಕರು ಮಾತ್ರ ತೀವ್ರ ತರದಲ್ಲಿ ಅಸಮಾಧಾನವನ್ನು ವ್ಯಕ್ತಪಡ್ತಿದ್ದಾರೆ. ಇಲ್ಲೊಬ್ಬ ಗ್ರಾಹಕರಿದ್ದಾರೆ, ಅವ್ರನ್ನು ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್, ಈ ರೀತಿ ಈಗ ಡೊಮೆಸ್ಟಿಕ್ ಸಿಲಿಂಡರ್ ಕೂಡ ಈ ರೀತಿ ಪರದಾಡ್ತಕ್ಕಂಥ ಪರಿಸ್ಥಿತಿ ಇದೆ. ನೀವು ಬುಕ್ ಮಾಡಿ ಎಷ್ಟು ದಿನ ಆಯ್ತು ಅನ್ನೋದು ರೆಸ್ಪಾನ್ಸ್ ಇದೆಯಾ? ಹೌದು ಸರ್, 22nd ಬುಕ್ ಮಾಡಿದೆ, ಬಂದಿದ್ದ ಕೆಲಸ ಇಲ್ಲ ಅಂತಾರೆ. 24th ಮಾಡ್ಬೇಕಂತಾರೆ. 25 ಮಾಡ್ತಾರೆ, ಏನು ಫೋನ್ ಎತ್ತೋದಿಲ್ಲ, ಏನು ರೆಸ್ಪಾನ್ಸ್ ಕೊಡೋದಿಲ್ಲ. ಬೆಳಗ್ಗೆ 10 ಗಂಟೆಗೆ ಬಂದಿದೆ, ತಿರ್ಗಿ 27ಕ್ಕೆ ಮಾಡಿ ಅಂತಾರೆ. ಏನು ಇದೇ ನಾಟಕ ಆಡ್ತಾ ಇದ್ದಾರೆ. ಇವ್ರು ಒಬ್ಬರು ಈ ಥರ ಮಾಡೋದು, ಬೇರೆ ಕಡೆ ಎಲ್ಲ ಈಸಿಯಾಗಿ ಸಿಗ್ತದೆ. ಇವ್ರು ಆನಂದನಲ್ಲಿ ಒಬ್ಬರು ಈ ಥರ ಮಾಡ್ತಾ ಇದ್ದಾರೆ ಪಬ್ಲಿಕ್ ಅವ್ರಿಗೆ. ನೋಡಿ ಇಲ್ಲಿ ಕ್ಯೂ ನೋಡಿ ಎಷ್ಟು ಜನ ಇದ್ದಾರೆ. ಬೆಳಗ್ಗೆಯಿಂದ ಊಟ ಇಲ್ಲ, ಏನಿಲ್ಲ ಅಂತ ಕಾಯ್ತಾ ಇದೀವಿ ನಾವು. ಒಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನ ಬಿಟ್ಟು ಸಿಲಿಂಡರ್ಗೋಸ್ಕರ ಇಲ್ಲಿ ಜನ ಸಾಲುಗಟ್ಟಿ ನಿಂತಿದ್ದಾರೆ. ಆದ್ರೂ ಕೂಡ ಇವರಿಗೆ ಸಿಗುತ್ತೆ ಅಂತಕ್ಕಂಥ ಯಾವುದೇ ವಿಶ್ವಾಸ ಇಲ್ಲ. ಸರ್, ಈಗ ಕಮರ್ಷಿಯಲ್ಗೆ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು, ಕಮರ್ಷಿಯಲ್ ಸಮಸ್ಯೆ ಇದೆ, ಡೊಮೆಸ್ಟಿಕ್ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು. ಗೃಹ ಬಳಕೆಗೆ ಎಲ್ಲರಿಗೂ ಸಿಗುತ್ತೆ, ಪ್ರೊವೈಡ್ ಮಾಡ್ತಾರೆ. ಬಟ್ ಎಲ್ಲ ಈ ರೀತಿ ಸಾಲುಗಟ್ಟಿ ನಿಂತಿದ್ದಾರೆ. ನಿಂದೇನು ಸಮಸ್ಯೆ? ನಂದು ಅದೇ ಸರ್, ಒಂದು 15 ದಿವಸ 20 ದಿವಸ ಆಯಿತು ನಾನು ಬುಕ್ ಮಾಡಿ. ಇವಾಗ ಹೋಗಿ ಕೇಳಿದ್ರೆ ಮೆಸೇಜ್ ಎಲ್ಲ ಬಂದಿದೆ, ಕೊಡಿ ಅಂದರೆ ಕೊಡ್ತಾ ಇಲ್ಲ. ಎಲ್ಲ ಬ್ಲಾಕ್ನಲ್ಲಿ ಮಾಡ್ತಾ ಇರೋದು ಇವರು. ಎಲ್ಲ ಜಾಗನಲ್ಲಿ ಸಿಗ್ತಾ ಇದೆ ಸಿಲಿಂಡ್ರು, ಇಲ್ಲಿ ಮಾತ್ರ ಆನಂದ್ ಗ್ಯಾಸ್ ನಲ್ಲಿ ಕೊಡ್ತಾ ಇಲ್ಲ ಸಿಲಿಂಡರ್. ಸಿಲಿಂಡರ್ಗೋಸ್ಕರ ಕಾಯ್ತಾ ಇದ್ದಾರೆ. ಏನ್ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ? ಸಂಡೆ ಸಾಯಂಕಾಲ ಬಿಲ್ ಆಗಿದೆ ಅಂತ ಬಂತೆ. ವಿತಿನ್ 2 minutes ಡೆಲಿವರ್ಡ್ ಅಂತ ಬರುತ್ತೆ. ಡೆಲಿವರಿ ಮ್ಯಾನ್ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಸರ್, ಆಫೀಸ್ ಹೋಗಿ ಒಬ್ಬೊಬ್ಬರು ಕಸ್ಟಮರ್ ಒಂದೊಂದು ರೀತಿ ಸಮಸ್ಯೆಗಳು. ಒಟ್ಟಿನಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ, ಗ್ಯಾಸ್ ನಮಗೆ ತಲುಪ್ತಾ ಇಲ್ಲ. ಮೆಸೇಜ್ ಮಾತ್ರ ತಲುಪ್ತಾ ಇದೆ, ನಮಗೆ ಸಿಲಿಂಡರ್ ಸಿಕ್ಕಿದೆ ಅಂತಕ್ಕಂಥ ಮೆಸೇಜ್ ಮಾತ್ರ ಬರ್ತಾ ಇದೆ, ಆದ್ರೆ ಸಿಲಿಂಡರ್ ಮಾತ್ರ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಗ್ರಾಹಕರು ಹೇಳ್ತಾರೆ. ಇನ್ನೂ ಕೂಡ ಸುಮಾರು ಜನ ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ತೇನೆ. ಒಂದಷ್ಟು ಜನ ಮಹಿಳೆಯರು ಕೂಡ ಇದ್ದಾರೆ, ಅವ್ರನ್ನು ಮಾತಾಡ್ತಾ ಹೋಗ್ತೀನಿ. ಮೇಡಮ್ ನೋಡಿ, ಈಗ ಸಮಸ್ಯೆ ಆಗ್ಬಿಟ್ಟಿದೆ, ಮನೆಗೂ ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ. ನೀವು ಬುಕ್ ಮಾಡಿ ಎಷ್ಟು ದಿನ ಆಯ್ತು? ಎಷ್ಟು ಸಮಸ್ಯೆ ಆಗಿದೆ? 10 ದಿವಸ ಆಯ್ತು. 10 ದಿವಸ ಆಯ್ತು, ಇನ್ನೂ ಬಂದೇ ಇಲ್ಲ. ಅದಕ್ಕೆ ಬಂದು ಇಲ್ಲಿಂದ ಕಾಸ್ಕೊಂಡಿದ್ದೀವಿ. ಕೇಳಿದ್ರೆ ಏನು ಹೇಳೋದೇ ಇಲ್ಲ ಅವರು. ಇಲ್ಲೇ ನಿಂತ್ಕೊಂಡಿದ್ದೀವಿ. ಇರ್ತಕ್ಕಂಥ ಗ್ರಾಹಕರಿಗೆ ಸರಿಯಾಗಿ ರೆಸ್ಪಾನ್ಸ್ ಇಲ್ಲ, ಸಿಲಿಂಡರ್ ಸಿಗುತ್ತೆ ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಈ ಗೊಂದಲ ಯಾವಾಗ ಬಗೆಹರಿಯುತ್ತೆ, ಇವ್ರು ಏನ್ ರೆಸ್ಪಾನ್ಸ್ ಕೊಡ್ತಾರೆ ಅನ್ನೋದು ಕೂಡ ಇವರಿಗೆ ತಿಳಿದಾಗಿದೆ. ಒಟ್ಟಾರೆ ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಮಾತ್ರ ಅಲ್ಲ, ಡೊಮೆಸ್ಟಿಕ್ ಸಿಲಿಂಡರ್ಗಳು ಕೂಡ ತೀವ್ರ ತರದಲ್ಲಿ ಪರದಾಟ ಆಗ್ತಕ್ಕಂಥದ್ದು ಈಗ ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು. ಬೆಂಗಳೂರಷ್ಟೇ ಅಲ್ಲ, ಕಲಬುರಗಿಯಲ್ಲೂ ಕೂಡ ಇಂತಹದ್ದೇ ಒಂದು ಸಮಸ್ಯೆ ಎದುರಾಗಿದೆ. ಸಿಲಿಂಡರ್ ಪಡೆಯುವುದಕ್ಕೆ ಆಳಂದದಲ್ಲಿ ಜನ ಪರದಾಡ್ತಾ ಇದ್ದಾರೆ. ಸಿಲಿಂಡರ್ಗಾಗಿ ರಾತ್ರಿ ಇಡೀ ರಸ್ತೆಯಲ್ಲೇ ಮಲಗಿದ್ದಾರೆ ಜನ. ಇಂಡಿಯನ್ ಗ್ಯಾಸ್ ಏಜೆನ್ಸಿ ಅದು, ಅದರ ಮುಂದೆ ಜನ ಸರತಿ ಸಾಲು ನಿಂತಿದ್ದಾರೆ. ಮಹಿಳೆಯರು, ಮಕ್ಕಳು, ವೃದ್ಧರು ಎಲ್ಲರೂ ಸರತಿ ಸಾಲಲ್ಲಿ ನಿಂತಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಈಗಾಗಲೇ ಕೇಂದ್ರ ಸಚಿವಾಲಯದಿಂದ ಸ್ಪಷ್ಟವಾದ ನಿರ್ದೇಶನ ಇದೆ. ಗೃಹ ಬಳಕೆ ಸಿಲಿಂಡರ್ ಪೂರೈಕೆಗೆ ಎಲ್ಲ ವ್ಯವಸ್ಥೆಯನ್ನ ಮಾಡಲಾಗಿದೆ. ಹಾಗಿದ್ದು ಕೂಡ ಏಜೆನ್ಸಿಯವರು ಯಾಕೆ ಸಮರ್ಪಕವಾಗಿ ತಲುಪಿಸ್ತಾ ಇಲ್ಲ? ಇದು ಬಹಳ ದೊಡ್ಡ ಪ್ರಶ್ನೆ. ನೋಡಿ, ಅದಕ್ಕೆ ಸಾಕ್ಷಿಯಾಗಿ ಈ ಸಿಲಿಂಡರ್ಗಳ ಸಾಲು. ರಾತ್ರಿಯಿಂದ ಈ ರೀತಿ ಕೂತಿದ್ದಾರೆ, ರಸ್ತೆಯಲ್ಲೇ ಮಲಗಿದ್ದಾರೆ ಜನ. ಪೊಲೀಸರು ಪರದಾಡ್ತಾ ಇದ್ದಾರೆ ಅವರನ್ನ ನಿಯಂತ್ರಿಸೋದಕ್ಕೆ.
ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ, ಮಾಹಿತಿ ನೀಡ್ತಾ ಹೋಗ್ತಾರೆ. ದತ್ತಾತ್ರೇಯ, ಏನಿದು ಗ್ಯಾಸ್ ಸಮಸ್ಯೆ, ಅದರಲ್ಲೂ ಕೂಡ ಗೃಹ ಬಳಕೆ ಸಿಲಿಂಡರ್ಗಳ ಸಮಸ್ಯೆ ಇಲ್ಲ ಅನ್ನೋದನ್ನ ಈಗಾಗಲೇ ಕೇಂದ್ರ ಸಚಿವಾಲಯ ಸ್ಪಷ್ಟಪಡಿಸಿದೆ. ಅಷ್ಟಿದ್ದೂ ಕೂಡ ಏಜೆನ್ಸಿಯವರು ಯಾಕೆ ಪ್ರೊವೈಡ್ ಮಾಡ್ತಾ ಇಲ್ಲ? ಮೆಸೇಜ್ಗಳು ಬರ್ತಾ ಇದೆಯಂತ, ಅಲ್ಲಿ ಏನ್ ಸಮಸ್ಯೆ? ಪ್ರತಿಮಾ, ನಿಜಕ್ಕೂ ಸದ್ಯ ಜಿಲ್ಲಾಡಳಿತ ಕೂಡ ಕಲಬುರಗಿ ಜಿಲ್ಲೆಯಲ್ಲಿ ಸಿಲಿಂಡರ್ಗಳ ಸಮಸ್ಯೆ ಇಲ್ಲ ಅನ್ನುವಂಥ ಒಂದು ಮಾಹಿತಿಯನ್ನು ನೀಡ್ತಾ ಇದೆ. ಆದರೆ ಇಲ್ಲಿ ನಿಮಗೆ ಚಿತ್ರಣನೇ ಬೇರೆ ಇದೆ. ಯಾಕಂತಂದರೆ ಕಳೆದ ರಾತ್ರಿಯಿಂದನೂ ಕೂಡ ಇಲ್ಲಿನ ಏನು ಆಳಂದ ಪಟ್ಟಣದ ಸಾವಿರಾರು ಜನ ಏನು ಕ್ಯೂನಲ್ಲಿ ನಿಂತಿರ್ತಕ್ಕಂಥದ್ದು ನೀವು ಕೂಡ ದೃಶ್ಯದಲ್ಲಿ ನೋಡ್ತಿದ್ದೀರಿ. ಯಾವ ರೀತಿಯಾಗಿ ಕ್ಯೂ ಇದೆ ಅಂತಂದರೆ ಅಂದಾಜಿಗೂ ಸಿಗ್ತಿಲ್ಲ. ಯಾಕಂದರೆ ಆಳಂದ ತಾಲೂಕು ಮತ್ತು ಆಳಂದ ಪಟ್ಟಣದಲ್ಲಿ ವಾಸ ಮಾಡತಕ್ಕಂಥ ಆ ಜನ ಏನು ಕಳೆದ 2-3 ದಿನಗಳಿಂದ ಕ್ಯೂನಲ್ಲಿ ನಿಂತಿರ್ತಕ್ಕಂಥದ್ದು ಸುಮಾರು ಸಾವಿರಾರು ಜನ ಏನು ಹಗಲು ರಾತ್ರಿ ಅನ್ನೋದೇ, ನಿನ್ನೆ ರಾತ್ರಿಯಿಂದ ಇಲ್ಲೇ ಕೆಲವೊಬ್ಬರು ಇಲ್ಲೇ ಜಾಗರಣೆ ಮಾಡಿದ್ದಾರೆ. ಕೆಲವೊಬ್ಬರು ಏನು ನಸುಕಿನ ಜಾವ 4 ಗಂಟೆಯಿಂದ ಸದ್ಯ ಏನು ಸಿಲಿಂಡರ್ಗೋಸ್ಕರ ಕ್ಯೂ ನಿಂತಿರ್ತಕ್ಕಂಥದ್ದು. ಆದರೆ ಪ್ರತಿದಿನ ಇಲ್ಲಿಗೆ ಸಿಲಿಂಡರ್ ಸಪ್ಲೈ ಆಗ್ತಾ ಇರ್ತಕ್ಕಂಥದ್ದು ಕೇವಲ 300 ಸಿಲಿಂಡರ್ಗಳು ಮಾತ್ರ. ಹೀಗಾಗಿ ಕೇವಲ 300 ಜನರಿಗೆ ಸಿಲಿಂಡರ್ ಬರ್ತಾ ಇದೆ. ಹೀಗಾಗಿ ಇಲ್ಲಿನ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದರೆ ಬಿಸಿಲು ಅನ್ನೋದೇ ನಾವು ಆ ಕ್ಯೂನಲ್ಲಿ ನಿಂತಿದ್ದೀವಿ. ಶಾಲಾ ಕಾಲೇಜಿಗೆ ಮಕ್ಕಳು ಹೋಗ್ತಾರೆ ಮತ್ತು ಸಾಕಷ್ಟು ಜನ ಕೆಲಸಕ್ಕೆ ಹೋಗ್ತಾರೆ ಮನೆಯಲ್ಲಿ. ಅವ್ರನ್ನೆಲ್ಲರೂ ಕೂಡ ಬಿಟ್ಟು ನಾವು ಬೆಳಿಗ್ಗೆಯಿಂದನೂ ಕೂಡ ಕೆಲವೊಂದಿಷ್ಟು ಜನ ಬಂದರೆ ಕೆಲವೊಂದಿಷ್ಟು ಜನ ರಾತ್ರಿಯಿಂದ ನಾವು ಕ್ಯೂನಲ್ಲಿ ನಿಂತಿದ್ದೀವಿ, ನಮ್ಮ ಗೋಳು ಯಾರು ಕೇಳ್ತಾ ಇಲ್ಲ ಅನ್ನೋಂಥ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಖುದ್ದು ಇಲ್ಲಿ ಸಿಲಿಂಡರ್ಗೋಸ್ಕರ ಕ್ಯೂ ನಿಂತಿದ್ದಾರೆ. ಅವ್ರನ್ನೇ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ. ನೀವು ಯಾವಾಗಿಂದ ಕ್ಯೂ ನಿಂತಿದ್ದೀರಿ, ಏನು ಹೇಳ್ತಿದ್ದಾರೆ ಇಲ್ಲಿ ಅಂತ? ನಿನ್ನೆ ರಾತ್ರಿ 7ಕ್ಕೆ ಬಂದು ನಿಂತಿದ್ದೇವೆ ರೀ. ರಾತ್ರಿ ಮಳೆ ಹೊಂಟಿದ್ದು, ಕರೆಂಟ್ನು ಹೋಗಿದ್ದು, ಗಾಡಿ ಹೊಂಟಿದ್ದು, ಹಾಗೆ ಇಲ್ಲಿ ನಿಂತಿದ್ದು. ಇಲ್ಲೇ ಮಕ್ಕೊಂಡಿದ್ದು ರೋಡಿನ ಮ್ಯಾಗೆ. ಬಾಟ್ಲಿ 3 ದಿವಸ ಇತ್ತು ಇಲ್ಲೇ ನಡೆದದ. 3 ದಿವ್ಸಕ್ಕೆ ಒಮ್ಮೆ ಗಾಡಿ ಹೊಂಟದ. ಅಲ್ಲಂದು ಇಷ್ಟು ಪಾಪ್ಯುಲೇಷನ್ದಾಗ ಒಂದು ಗಾಡಿ ಎಲ್ಲಿ ಸಾಲ್ತಾವ ರೀ? 300 ಬಾಟ್ಲಿ 3 ದಿನದಾಗ ಒಂದು ಗಾಡಿ ಹೊಂಟದ. ಹ್ಯಾಂಗೆ ಸಾಲ್ತಾವ ಬಾಟ್ಲಿ? ನೀವು ಯಾವಾಗ ನೋವಯ್ಯ ಈಗ ನಿಮ್ಗೇನು ಹೇಳ್ತಾರೆ? 2 ದಿವಸ ಐತೆ ಸರ ಇಲ್ಲಿ ಕ್ಯೂ ಹಚ್ಚಿ ನಾವು ನಿಂತು ಇಲ್ಲಿ ದಿನ ಬಂದು ಅಲ್ಲಿ ಆಫೀಸ್ಗೆ ಹೋಗೋಣ. ಇವತ್ತು ಬರ್ತದೆ ಗಾಡಿ, ನಾಳೆ ಬರ್ತದಂತೆ. ಇದು ಇವತ್ತಿಂದಿಲ್ಲ, 4-5 ವರ್ಷದಿಂದ ಇವ್ರು ಹಿಂಗೆ ಡಿ ಕಟ್ಟೋದಿಲ್ಲ. ಏನು ಆಜು ಬಾಜು ಹಳ್ಳಿದವ್ರು ಒಂದು ದಿನ ಬಿಟ್ಟು ಒಂದು ದಿನಕ್ಕೆ ಗಾಡಿ ಬರ್ತಾವ ಅವ್ರದ್ದು. ಇವ್ರದ್ದೇ ಯಾಕೆ ಬರಲ್ಲ? ಇವರೆಲ್ಲ ಈ ಹೊರಗೆ ಕಡೆ ಮಾರಾಟ ಮಾಡಿ ತಿನ್ನೋರು ಇವರು. ಒಟ್ಟು ಇಲ್ಲಿ ನಮ್ಮ ಆಳಂದಗೋಸ್ಕರ ಏನು ಮಾಡೋದಕ್ಕಿಲ್ಲ. ಏನು ಟ್ರಾನ್ಸ್ಫರ್ನು ಕೊಡೋದಿರಲ್ಲ, ಮತ್ತು ಏನು ಏಜೆನ್ಸಿ ಬಿಡೋರ್ನೂ ಇಲ್ಲ. ಬೇರೆಯವ್ರ ಏಜೆನ್ಸಿ ಒಂದೂ ಇಲ್ಲ. ಅಲ್ಲ, ನೀವು ಬೆಳಿಗ್ಗೆಯಿಂದ ಯಾವಾಗಿಂದ ನಿಂತಿರಿ ಇಲ್ಲಿ ಪಾಳಿ? 2 ದಿವಸ ಐತ್ರಿ ಸರ್, 2 ದಿವಸ. ಹಾಂ, ಮೊನ್ನಿನ ದಿವ್ಸಲಿಂದ ರಾತ್ರಿ 12 ನಿಂತೀನಿ ನಾನು. ನೀನು ಮಧ್ಯಾಹ್ನಕ್ಕೆ ಹೋಗಿ ಮತ್ತು ಮಧ್ಯಾಹ್ನಕ್ಕೆ 6ಕ್ಕೆ ಬಂದು ಇಲ್ಲಿ ನಿಂತಿದ್ದೇನೆ. ಇವತ್ತನ ಇಲ್ಲೇ ಇದ್ದೀನಿ ನಾನು. ಈಗ ಬೆಳಿಗ್ಗೆಯಿಂದ ನೀರಿಲ್ಲ, ಇಲ್ಲಿ ಊಟ ತಿಂಡಿ ಏನೂ ಇಲ್ಲ. ಏನಿಲ್ಲ, ಇಲ್ಲಿ ಎಲ್ಲ ಹೊಲದಾಗ ಇಲ್ಲಿ ಏನು ಸಿಗುತ್ತೆ? ಇಲ್ಲೇನು ಹೋಟೆಲ್ ಇಲ್ಲ, ಏನಿಲ್ಲ. ಎಲ್ಲ ಮನೆ ಮಕ್ಕಳು ಎಲ್ಲ ಬಿಟ್ಟು, ಕೆಲಸ ಎಲ್ಲ ಬಿಟ್ಟು ಇಲ್ಲಿ ಬಂದು ನಿಂತು ನಾವು ಬಿಸ್ಲಾಗ ಸಾಯ್ಕೋತ ನಿಂತಿದ್ದೇವೆ. ಅವ್ರು ಬಂದು ಬ್ಲ್ಯಾಕ್ ಮಾರ್ಕೆಟಿಂಗ್ ಮಾಡ್ಕೊಂಡು ಹೋಗ್ತಾರ. ಅವರು ಹಂಗೆ ಮಾಡ್ಲತ್ತಾರ ಅವರು. ಪ್ರತಿಮಾ, ಏನು ಇವಿಷ್ಟು ಇಲ್ಲಿ ಜನ ಏನು ಹೇಳ್ತಾ ಇರ್ತಕ್ಕಂಥದ್ದು ಕಳೆದ 2-3 ದಿನಗಳಿಂದ ಆಳಂದ ಪಟ್ಟಣದಲ್ಲಿ ಸಮಸ್ಯೆ ಆಗ್ತಿದೆ. ಆದರೆ ಏಜೆನ್ಸಿಯವರು ಮಾತ್ರ ಏನು ಇದರ ಬಗ್ಗೆ ಸಮಸ್ಯೆ ಪರಿಹರಿಸೋ ಬಗ್ಗೆ ಏನೋ ಥರ ಗೋಜಿಗೆ ಹೋಗ್ತಾ ಇಲ್ಲ ಅನ್ನುವಂಥ ಒಂದು ಆಕ್ರೋಶವನ್ನು ಸದ್ಯ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.